ಮುಂದೆ ನಡೆಯುವ ಮದುವೆಗೆ ಅವನ ಒಪ್ಪಿಗೆ ಇದೆಯೋ ಇಲ್ಲವೋ ಯಕ್ಷ ಪ್ರಶ್ನೆ ಆಗಿದೆ. ಅಮೃತ, ನೀನು ನಾಗಲೋಕದ ನಾಗಿಣಿ, ಅರ್ಜುನ ಭೂಲೋಕದ ಸಾಮಾನ್ಯ ಮನುಷ್ಯ. ನೀವಿಬ್ಬರೂ ಒಂದಾಗಲು ಸಾಧ್ಯವೇ ಇಲ್ಲ. ಹಾವುಗಳನ್ನು ಕಂಡ್ರೆ ಮನುಷ್ಯರಿಗೆ ಭಯ, ಮನುಷ್ಯರನ್ನ ಕಂಡ್ರೆ ಹಾವಿಗೆ ಭಯ. ಹೀಗಿರುವಾಗ ನೀವಿಬ್ಬರೂ ಒಂದಾಗಲು ಹೇಗೆ ಸಾಧ್ಯ? ಸಾಧ್ಯವಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಎಲ್ಲವೂ ಅವನಿಚ್ಛೆಯಂತೆ ತಾನೇ ನಡೆಯುವುದು. ಅವನ ಆಣತಿ ಹೇಗಿದೆಯೋ ಹಾಗೆ ನಡೆಯಲಿ. ಓಂ ನಮಃ ಶಿವಾಯ. ಹೇಮಾ ಅವರೇ, ಯಾಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು? ಅಲ್ಲ ಹೇಮಾ ಅವರೇ, ಮಗನ ಎಂಗೇಜ್ಮೆಂಟ್ ನಡೀತಾ ಇದೆ. ಈ ಟೈಮಲ್ಲಿ ನೀವು ಎಷ್ಟು ಸಂತೋಷವಾಗಿರಬೇಕು. ಅದನ್ನು ಬಿಟ್ಟು ಯಾಕೆ ಬೇಜಾರಲ್ಲಿದ್ದೀರಾ? ಛೆ, ಹಾಗೆಲ್ಲ ಏನೂ ಇಲ್ಲ. ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಿಮ್ಮ ಮಾತಲ್ಲಿರೋ ಸಂತೋಷ ನಿಮ್ಮ ಮುಖದಲ್ಲಿ ಕಾಣ್ತಾ ಇಲ್ಲ ಹೇಮಾ ಅವರೇ. ನಿಮ್ಮ ಮುಖದಲ್ಲಿ ಮಾತ್ರ ಅಲ್ಲ, ಅರ್ಜುನ್ ಅವ್ರ ಮುಖದಲ್ಲೂ ಯಾವುದೇ ರೀತಿ ಸಂತೋಷ ಕಾಣ್ತಾ ಇಲ್ಲ. ಎಂಗೇಜ್ಮೆಂಟ್ ನಡೀತಿರೋ ಹುಡುಗ ಅಂದರೆ ಅವನ ಮುಖದಲ್ಲಿ ಒಂಥರ ಲವಲವಿಕೆ ಇರುತ್ತೆ. ಆದರೆ ಅರ್ಜುನ್ ಅವ್ರು ನೋಡಿದ್ರೆ ಆ ರೀತಿ ಅನಿಸ್ತಾನೇ ಇಲ್ಲ. ಯಾಕೆ ಅವ್ರಿಗೆ ಈ ಮದುವೆ ಇಷ್ಟ ಇಲ್ವಾ? ಯಾಕಷ್ಟು ಮಂಕಾಗಿದ್ದಾರೆ? ಹಾಗೇನಿಲ್ಲ ಸರೋಜ ಅವರೇ, ಅವನ ಆಸೆ ಅಂತಲೇ ಈ ನಿಶ್ಚಿತಾರ್ಥ ಮದುವೆ ಎಲ್ಲ ನಡೀತಾ ಇರೋದು. ಇಲ್ಲ ಹೇಮಾ ಅವರೇ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಅರ್ಜುನ್ ಅವರು ಯಾರನ್ನೋ ಇಷ್ಟಪಟ್ಟಿದ್ರಂತೆ, ಅವರನ್ನೇ ಮದುವೆ ಆಗಬೇಕು ಅಂತ ಆಸೆನೂ ಇಟ್ಕೊಂಡಿದ್ರಂತೆ. ಅಲ್ಲ ಹೇಮಾ ಅವರೇ, ಅವ್ರ ಆಸೆ ಅಂತಲೇ ಅವ್ರು ಇಷ್ಟಪಟ್ಟು ಹುಡುಗಿ ಜೊತೆನೇ ಮದುವೆ ಮಾಡ್ಬೋದಿತ್ತು ಅಲ್ವಾ? ಸರೋಜ ಅವರೇ, ಅರ್ಜುನ್ದು ಇನ್ನೂ ಹುಡುಗಾಟಿಕೆ ವಯಸ್ಸು. ಅದು ಅಲ್ಲದೆ ಅವನು ಇಷ್ಟಪಟ್ಟು ಹುಡುಗಿ ನಮ್ಮನೆಗೆ ಹೊಂದ್ಕೊಳ್ಳೋಂಥವಳಾಗಿರ್ಬೇಕಲ್ವಾ? ಅದು ನಿಜನೇ ಅನ್ನಿ. ಹೇಮಾ ಅವರೇ, ದಯವಿಟ್ಟು ನಾನು ಹೀಗೆ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ಅರ್ಜುನ್ ಅವರು ಈ ಮುಂಚೆ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿರುವಾಗ ಅವರು ನೋಡಿದಾಗ ಅವ್ರು ಯಾರನ್ನೋ ಪ್ರೀತಿಸ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಅವರು ಒಂದೆರಡು ಸಲ ಹೇಳ್ಕೊಂಡಿದ್ರು ಕೂಡ. ಹಾಗಾಗಿ ಇಷ್ಟಪಟ್ಟವ್ರನ್ನೇ ಮದುವೆ ಆದರೆ ಒಳ್ಳೇದು ಅಂತ ಅನಿಸ್ತು. ಹಾಗಾಗಿ ಹೇಳಿದೆ ಅಷ್ಟೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.